ಇವತ್ತಿನ ಸಂಚಿಕೆಯಲ್ಲಿ ಡಿಜಿಟಲೀಕರಣವನ್ನು ಯಾವ ಥರ ಉಪಯೋಗ ಮಾಡಬೇಕನ್ನೋದು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಆದರೂ ಕೂಡ ಈಗ ಏನು ಹೇಳ್ತಾ ಇದ್ದೀನಿ ರೀ, ಯುವಕರು ವಿದ್ಯಾರ್ಥಿಗಳು ಏನಿದಾರ ಹಾದಿಯಲ್ಲಿ ನಡ್ಕೋತ ಹೋಗ್ತಿದ್ದಾಗೂ ಕೂಡ ಮೊಬೈಲನ್ನು ನೋಡ್ತಾ ಇದ್ದಾರೆ. ಅದಕ್ಕೆ ಆದಂಥ ಒಂದು ಟೈಮ್ಸ್ ಇರುತ್ತೆ, ಆಮೇಲೆ ಸ್ಟಡಿ ಮಾಡೋಕೆ ಒಂದು ಟೈಮ್ಸ್ ಇರುತ್ತೆ, ಆಮೇಲೆ ನಿಮ್ಮ ದಾರಿಗೆ ಅನುಕೂಲ ಆಗೋಂಗೆ ಯಾವ ಥರ ನೋಡ್ಬೇಕಂದ್ರೆ ಶಾಂತ ರೀತಿ ಇದ್ದಲ್ಲಿ ನೋಡಬೇಕು. ನೀವು ಹಾದಿಯಲ್ಲಿ ನಡ್ಕೋತ ಹೋಗ್ತಾ ಇದ್ದಾಗ ಅಲ್ಲಿಯೂ ಕೂಡ ನಿಮ್ಮ ಮನಸ್ಸು ಡಿಜಿಟಲೀಕರಣಕ್ಕೆ ನೀವು ಅಟ್ಯಾಚ್ಮೆಂಟ್ ಆದರೆ ನಿಮ್ಮ ಮನಸ್ಸು ಕೇಂದ್ರೀಕೃತ ಆಗಲು ಸಾಧ್ಯ ಇಲ್ಲ. ಕೇಂದ್ರೀಕೃತ ಮಾಡ್ಕೋಬೇಕಂದ್ರೆ ಶಾಂತತೆಯಲ್ಲಿ ನೀವು ಕೂತು ಏನು ನಮ್ಮ ಗುರಿಗೆ ಸಾಧನೆಗೆ ಅನುಕೂಲ ಆಗುವಂಗೆ ಏನು ವಿಷಯಗಳನ್ನು ಅಷ್ಟು ಡಿಜಿಟಲೀಕರಣದಿಂದ ಉಪಯೋಗ ಮಾಡಿ ಅಂತ ನಾನು ಸಂಚಿಕೆಯಲ್ಲಿ ಹೇಳಿದ್ದೆ. ಆದರೂ ಕೂಡ ಈಗ ನೋಡಿದರೆ ನೀವು ಗಾಡಿಯಲ್ಲಿ ಕೂತಾಗ್ಸೋಕ್ಕೆ, ಬಸ್ಸಲ್ಲಿ ಕೂತಾಗು, ಬೈಕಲ್ಲಿ ಹೊಡಿತಾ ಇದ್ದಾಗೂ, ನಡ್ಕೋತ ಹೋಗ್ತಾ ಇದ್ದಾಗೂ, ಕಾರ್ ಗಾಡಿಯಲ್ಲಿ ಕೂತಾಗ್ಸೋಕ್ಕೆ ಮೊಬೈಲ್ ಡಿಜಿಟಲೀಕರಣದಿಂದ ಏನು ಬರ್ತಾ ಇದೆ ಅದು ಉಪಯೋಗ ಆಗುವಂಥ ಅಷ್ಟೇ ನೋಡೋದು. ಯಾಕಂದ್ರೆ ನೀವು ಮೈಂಡ್ ಈ ಥರ ಆಗುತ್ತೆ ಅಂದರೆ ಮೈಂಡ್ ಕಂಟಿನ್ಯೂ ಚಂಚಲ್ 24 ತಾಸಲ್ಲಿ 12 ತಾಸು ನೀವು ಬರೀ ಚಂಚಲ ಇಟ್ಟಂದರೆ ನಿಮ್ಮ ಗುರಿಗೆ ಸಾಧನೆಗೆ ಹೆಂಗೆ ಅನುಕೂಲ ಆಗುತ್ತದೆ? ಅನುಕೂಲ ಆಗಂಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಯಾವ ಥರ ಏನು ಮಾಡ್ಕೋಬೇಕಂದ್ರೆ ನಿಮ್ಮ ಹೊಲ ಗದ್ದೆ ಇದ್ದರೆ ಹೊಲ ಗದ್ದೆಯಲ್ಲಿ ಗಿಡ ಇರುತ್ತೆ, ಗಿಡದ ಕೆಳಗೆ ಶಾಂತ ರೀತಿಯಿಂದ ಕೂತ ಸ್ಟಡಿ ಮಾಡಬೇಕು. ದೇವರ ಮಂದಿರದಲ್ಲಿ ಕೂಡ ಶಾಂತತೆ ಇರುತ್ತೆ, ಅಲ್ಲಿ ಕೂಡ ಸ್ಟಡಿ ಮಾಡೋದು. ಆಮೇಲೆ ನಿಮ್ಮ ಸಪ್ರೇಟ್ ನಿಮ್ಮ ರೂಮ್ಗಳು ಇರುತ್ತೆ ಮನೆಯಲ್ಲಿ, ಅಲ್ಲಿ ಕೂಡ ಶಾಂತತೆ ಕೂತು ಸ್ಟಡಿ ಮಾಡಿ ಇದನ್ನು ಯೂಸ್ ಮಾಡಬೇಕು. ಅದೇ ಹೇಳ್ತಾನೆ, ಇದನ್ನು ಕೂಡ ನಮ್ಮ ಮಕ್ಕಳು ಯಾವ ಥರ ಮಾಡ್ತಾ ಇದ್ದಾರೆ ಅನ್ನೋದು ಪಾಲಕರು ಕಂಪಲ್ಸರಿ ಇದನ್ನು ಜವಾಬ್ದಾರಿಯಿಂದ ನೋಡಬೇಕು. ನೋಡಿದರೆ ಸಾಕು, ನಮ್ಮ ತಂದೆ ತಾಯಿ ನಮ್ಮನ್ನು ನೋಡ್ತಾ ಇದ್ದಾರಪ್ಪ, ನಮಗೆ ಸ್ವಲ್ಪ ಭಯ ಇರುತ್ತೆ. ಆ ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಭಯ ಇರುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತ ಸ್ವಲ್ಪ ಮಟ್ಟಿಗೆ ಆಗಲಿ ನೋಡಿ, ಆಮೇಲೆ ಆಟೋಮೆಟಿಕ್ ಅವ್ರ ತಿಳುವಳಿಕೆ ಬಂತಾರೆ ಸಾಕು, ಅವರು ಆಟೋಮೆಟಿಕ್ ಸಾಧನೆ ಗುರಿಗೆ ಅನುಕೂಲ ಆಗುವಂಗೆ ತಾವೇ ಮಾಡುವಂಥ ವ್ಯವಸ್ಥೆಯನ್ನು ಅವರು ವಿದ್ಯಾರ್ಥಿಗಳು ಮತ್ತು ಯುವಕರು ಮಾಡ್ತಾರೆ ಅಂತ ಹೇಳ್ತಾ ಇವತ್ತು ಸಂಚಿಕೆ ನಮಸ್ತೆ.